ಹಾಯ್, ನಮಸ್ತೆ. ನಾನು ನಿಮ್ಮ ಗೆಳೆಯ ಲೋಹಿತ್ ಕುಮಾರ್. ಇವತ್ತು ಒಂದು ಸಣ್ಣ ಕಥೆಯೊಂದಿಗೆ ಇವತ್ತಿನ ಒಂದು ಉತ್ತಮವಾದ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕತೆ ಪ್ರಾರಂಭ ಆಗೋದು ಒಂದು ಹಳ್ಳಿಯಲ್ಲಿ ಒಬ್ಬ ಸೌದೆ ವ್ಯಾಪಾರಿ ಇರ್ತಾನೆ. ತುಂಬ ಶ್ರೀಮಂತ ಆಗಿರ್ತಾನೆ. ಆ ಸೌದೆ ವ್ಯಾಪಾರಿ ಹತ್ರ 5 ಜನ ಸೌದೆ ಕಡಿಯೋ ಕೆಲಸಗಾರರು ಇರ್ತಾರೆ. ಅವ್ರ ಕೆಲಸ ಏನು? ಕಾಡಿಗೆ ಹೋಗೋದು, ಸೌದೆಗಳನ್ನು ಕಡಿಯೋದು, ತೊಗೊಂಡು ಬರೋದು. ತೊಗೊಂಡು ಬಂದಿದ್ದನ್ನು ಕೆ ಜಿ ಲೆಕ್ಕದಲ್ಲಿ ವ್ಯಾಪಾರಿಗೆ ಕೊಡೋದು. ಅವನು ಯಾರ್ಯಾರು ಎಷ್ಟೆಷ್ಟು ಕೆ ಜಿ ತಂದಿರ್ತಾರೋ ಅಷ್ಟಷ್ಟು ಕೆ ಜಿಗೆ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ತೃಪ್ತಿಪಡಿಸ್ತಿರ್ತಾರೆ. ಸೊ ಅವ್ರು ಏನು ತಂದು ಕೊಟ್ಟಿರ್ತಾರೆ ಅದಕ್ಕಿಂತ ಡಬಲ್ 2ರಷ್ಟು ಬೆಲೆ ಹಾಕಿ ಮಾರ್ಕೆಟ್ನಲ್ಲಿ ಮಾರ್ತಿರ್ತಾನೆ. ಸೊ ಅವನಿಗೆ ಕೆಲಸ ಏನಿಲ್ಲ, ತಂದು ಕೊಟ್ಟಿದ್ದ ಸೌದೆನ ಮಾರೋದು, ಒಳ್ಳೆ ದುಡ್ಡು ಮಾಡ್ಕೊಳೋದು. 5 ಜನದಲ್ಲಿ ಒಬ್ಬ ಕೆಲಸದ ಆಳಿರ್ತಾನೆ. ತುಂಬ ಬಲಶಾಲಿಯಾಗಿರ್ತಾನೆ. ಅವನು ದಿನ ಎಲ್ಲರೂ 10 ಕೆ ಜಿ ತಂದರೆ ಅವನು 50 ಕೆ ಜಿ ತರ್ತಿರ್ತಾನೆ. 50 ಕೆ ಜಿ ಸೌದೆ ತಂದು ಕೊಡ್ತಿರ್ತಾನೆ. ಸೊ ಅವನಿಂದ ಒಳ್ಳೆ ಆದಾಯ ಬರ್ತಾ ಇರುತ್ತೆ. ಮನೆಯಲ್ಲೂ ಚೆನ್ನಾಗಿರ್ತಾರೆ, ಯಾಕೆಂದರೆ ತುಂಬ ಬಲಶಾಲಿ ಆಗಿರ್ತಾನೆ. ದಿನ ಒಳ್ಳೊಳ್ಳೆ ಉಪಹಾರಗಳನ್ನು ತಿಂತಿರ್ತಾನೆ, ತುಂಬ ಚೆನ್ನಾಗಿರ್ತಾನೆ. ಬಟ್ ಎಲ್ಲರಿಗೂ ಕೊಟ್ಟಷ್ಟೇ ಕೂಲಿ ಅವನಿಗೂ ಕೊಡ್ತಿರ್ತಾನೆ. ಎಲ್ಲರಿಗೂ ಕೆ ಜಿಗೆ 10 ರೂಪಾಯಿ ಅಂದರೆ ಅವನಿಗೂ ಕೆ ಜಿಗೆ 10 ರೂಪಾಯಿ ಕೊಡ್ತಿರ್ತಾನೆ. 50 ಕೆ ಜಿ ಇರ್ತಾನೆ, 50 ಕೆ ಜಿ ಸೌದೆಯ ದುಡ್ಡು ತೊಗೊಂಡು ಮನೆಗೆ ಹೋಗ್ತಾನೆ. ಮನೆಯಲ್ಲೆಲ್ಲ ಚೆನ್ನಾಗಿರ್ತಾರೆ. ಕಾಲ ಕಳೆದಂತೆ ದಿನೇ ಏನು 50 ಕೆ ಜಿ ತರ್ತಿರ್ತಾನೆ, ಆ 50 ಕೆ ಜಿನಲ್ಲಿ 5 ಕೆ ಜಿ ಕಮ್ಮಿ ಆಗ್ತಾ ಇರುತ್ತೆ. ಒಂದು ದಿವಸ 10 ಕೆ ಜಿಗೆ ಬಂದ್ಬಿಡುತ್ತೆ, 5 ಕೆ ಜಿಗೆ ಬಂದ್ಬಿಡುತ್ತೆ. ಅವತ್ತಿನ ದಿವಸ ತುಂಬ ಬೇಜಾರಾಗುತ್ತೆ. 5 ಕೆ ಜಿ ದುಡ್ಡು ಇಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾನೆ. ಮನೆ ಹತ್ರ ಒಂದು ಅರಳಿ ಕಟ್ಟೆ ಇರುತ್ತೆ. ಅರಳಿ ಕಟ್ಟೆ ಮೇಲೆ ವಯಸ್ಸಾಗಿರೋ ಅವನ ತಾಯಿ ಕೂತಿರ್ತಾಳೆ. ಕೂತ್ಕೊಂಡು ರಾಗಿ ಕಾಳನ್ನ ಆರಿಸ್ತಾ ಇರ್ತಾಳೆ ರಾತ್ರಿ ಅಡುಗೆಗೆ. ಇವನು ಬರ್ತಾನೆ, ಸಂಜೆ ಆಗುತ್ತೆ, ಕೂತ್ಕೊತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ತಾಯಿ ಕೇಳ್ತಾಳೆ, ಯಾಕೋ ಯೋಚನೆ ಮಾಡ್ತಾ ಇದೆಯಾ ಅಂತ. ಅವಾಗ ಹೇಳ್ತಾನೆ, ನಾನು ದಿನ 50 ಕೆ ಜಿ ಸೌದೆನ ತಂದು ಕೊಡ್ತಿದ್ದೆ, ನನಗೆ 50 ಕೆ ಜಿ ದುಡ್ಡು ಬರ್ತಾ ಇದ್ದಿದ್ದು. ಇತ್ತೀಚೆಗೆ ಯಾಕೋ ಕಮ್ಮಿ ಬರ್ತಾ ಇದೆ. ಬಟ್ ನನ್ನಲ್ಲಿ ಮೈಯಲ್ಲಿ ಶಕ್ತಿ ಇನ್ನೂ ಜಾಸ್ತಿ ಇದೆ. ನಾನು ಏನು ಮಾಡಿದ್ರು ಜಾಸ್ತಿ ಕಡಿಯೋಕ್ಕಾಗ್ತಾಯಿಲ್ಲ. ಈ ಥರ ಆಗ್ತಾಯಿದೆ, ಕಮ್ಮಿ ಆಗ್ತಾಯಿದೆ, ದಿನೇ ಕಮ್ಮಿ ಬರ್ತಾಯಿದೆ. ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ, ಈ ಥರ ಆಗ್ತಾಯಿದೆ, ಏನು ಮಾಡೋದು ಅಂತ. ಆವಾಗ ತಾಯಿ ಕೇಳ್ತಾಳೆ, ನೀನು ಬೆಳಗ್ಗೆ ಕೆಲಸಕ್ಕೆ ಹೋದ್ಮೇಲೆ ಕಾಡಲ್ಲಿ ಯಾವ ಥರ ಪ್ರಾರಂಭ ಮಾಡ್ತೀವಿ ಕೆಲಸನ ಅಂತ. ಸೀದಾ ಒಣಗಿರೋ ಮರಗಳನ್ನ ನೋಡ್ತೀನಿ, ಒಣಗಿರೋ ಕೊಂಬೆಗಳನ್ನು ನೋಡಿ ಆ ಕೊಂಬೆಗಳನ್ನು ಹತ್ಬಿಟ್ಟು ಕತ್ತರಿಸ್ಬಿಟ್ಟು ಅದನ್ನು ಕಟ್ ಮಾಡ್ಕೊಂಡು ಸುತ್ತಕೊಂಡು ಮಾಡಿ ಬರ್ತೀನಿ ಅಂತ. ಅವಾಗ ಹೇಳ್ತಾಳೆ, ಒಂದು ಮಸಿಯೋ ಕಲ್ಲು ತಗೋ ಅಂತಾಳೆ. ಒಂದು ಮಸಿಯೋ ಕಲ್ಲನ್ನ ನಿನ್ನ ಜೊತೆ ಇಟ್ಕೊ ಅಂತಾಳೆ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮಚ್ಚನ್ನು ಚೆನ್ನಾಗಿ ಮಸದಿ ಕೆಲಸ ಪ್ರಾರಂಭ ಮಾಡುವಂತಾಳೆ. ಅಂದರೆ ಅವನು ತಗೊಂಡೋಗ್ತಿದ್ದ ಮಚ್ಚನ್ನು ಪ್ರತಿ ದಿವಸ ಬೆಳಗ್ಗೆ ಮಚ್ಚನ್ನು ಚೆನ್ನಾಗಿ ಮಸದಿ ಅದನ್ನು ಚೆನ್ನಾಗಿ ಶಾರ್ಪ್ ಮಾಡ್ಕೊಂಡು 10 ಕಡಿ, ಆ ಥರ ಪ್ರಾರಂಭ ಮಾಡು ನಾಳೆಯಿಂದ ಅಂತಾರೆ. ಆಯ್ತಮ್ಮ ಅಂತ. ಸೊ ಅವ್ರ ಮನೆಯಲ್ಲಿದ್ದ ಮಸಿಯ ಕಲ್ಲನ್ನು ಒಂದನ್ನು ಅವನು ಕಟ್ಕೊಂಡು ಇಟ್ಕೊಂಡಿರ್ತಾನೆ ಬ್ಯಾಗಲ್ಲಿ. ನಾಳೆ ಬೆಳಗ್ಗೆ ಕೆಲಸ ಪ್ರಾರಂಭ ಮಾಡ್ತಾನೆ. ಅವರ ತಾಯಿ ಹೇಳಿದ ರೀತಿಯಲ್ಲೇ ಮಚ್ಚನ್ನು ಚೆನ್ನಾಗಿ ಶಾರ್ಪ್ ಮಾಡ್ಕೊಂಡು ಕಡಿತಾನೆ. 50 ಕೆ ಜಿ ಅಲ್ಲ, 75 ಕೆ ಜಿ ಕಡಿತಾನೆ. 1 ಕ್ವಿಂಟಾಲ್ ಕಡಿತಾನೆ. ಹೋಗ್ತಾನೆ. ಸೊ ಅವತ್ತಿನ ದಿವಸ ವ್ಯಾಪಾರಿ ತುಂಬ ಖುಷಿಯಾಗಿ, ಏನು ಇಷ್ಟೊಂದು ತಂದಿದ್ಯಾ, ಇವತ್ತು ಯಾವ ಥರ ಹೆಂಗಾಯಿತು ಅಂದರೆ, ಇಲ್ಲ ನಮ್ಮ ತಾಯಿ ಒಂದು ಒಳ್ಳೆ ಸಲಹೆ ಕೊಟ್ಟಳು, ಒಳ್ಳೆ ಮಾತು ಹೇಳಿದ್ಲು, ಅವಳು ಹೇಳಿದ್ದನ್ನು ಪಾಲಿಸಿದ್ದೀನಿ, ಹಾಗಾಗಿ ನನಗೆ ಇಷ್ಟು ಕಳೆಯೋಕ್ಕಾಯಿತು ಅಂತೇಳಿ. ಸೊ 75 ಕೆ ಜಿದು ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ತಾನೆ. ಅವತ್ತು ಖುಷಿಯಾಗುತ್ತೆ. ಸೊ ಇಲ್ಲಿ ನಾವು ಏನು ತಿಳ್ಕೊಬೇಕು ಅಂದರೆ, ನಮ್ಮಲ್ಲಿ ಶಕ್ತಿ ಇರುತ್ತೆ, ನಮ್ಮಲ್ಲಿ ಪ್ರಯತ್ನಗಳು ಆಗ್ತಾನೆ ಇರ್ತವೆ.
ಸ್ಕಿಲ್ ಸೆಟ್ ಇರುತ್ತೆ. ಸ್ಕಿಲ್ ಸೆಟ್ ಅಂದರೆ ವಿದ್ಯೆ. ನಿಮಗೆ ಗೊತ್ತಿರೋ ವಿದ್ಯೆನ ಆವಾಗಿನ ಕಾಲಕ್ಕೆ ಅದನ್ನು ಶಾರ್ಪ್ ಮಾಡ್ಕೋಬೇಕು. ಯಾವ ಥರ ಅಪ್ಡೇಟ್ ಮಾಡ್ಕೋಬೇಕು, ಸ್ಕಿಲ್ ಸೆಟ್ನ ಅಪ್ಡೇಟ್ ಮಾಡ್ಕೋಬೇಕು. ಸ್ಕಿಲ್ ಸೆಟ್ ನಿಮಗೇನು ವಿದ್ಯೆ ಇರುತ್ತೆ, ಅದು ಉದಾಹರಣೆಗೆ ಹೇಳೋದಾದರೆ, ಒಬ್ಬ ಉಪಾಧ್ಯಾಯ ಟೀಚರ್ ಅವನು ಏನೋ ಒಂದು ಸೋಷಿಯಲ್ ಸ್ಟಡೀಸ್ ಮಾಡ್ತಿರ್ತಾನೆ. ಇವತ್ತಿನ ಕಾಲದಲ್ಲಿ ಯಾವ ಥರ ಮಾಡಬೇಕು, ಮಕ್ಕಳಿಗೆ ಯಾವ ಥರ ಹೇಳಬೇಕು, ಮೊಬೈಲ್ ಅಥವಾ ಆನ್ಲೈನ್ ಯಾವ ಥರ ಉಪಯೋಗಿಸ್ಕೋಬೇಕು ಅಂತ ಅದನ್ನು ಶಾರ್ಪ್ನೆಸ್ ಮಾಡ್ಕೊಂಡು ಅವನು ಹೇಳಿದಾಗ ಅವನ ಬೆಲೆ ತುಂಬ ಜಾಸ್ತಿ ಆಗುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ಸೊ ಇದರಿಂದ ನಾವು ತಿಳ್ಕೋಬಹುದಾದ ಒಂದು ವಿಚಾರ ಏನಂದರೆ, ನಮಗೆ ಗೊತ್ತಿರೋಂಥ ವಿದ್ಯೆಗಳನ್ನು ರಿವೈಸ್ ಮಾಡಬೇಕು, ಅಪ್ಡೇಟ್ ಮಾಡ್ಕೋಬೇಕು, ಶಾರ್ಪ್ ಮಾಡ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು. ಆವಾಗ ಕೆಲಸದಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ. ಇದೊಂದು ಸಣ್ಣ ವಿಚಾರ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಧನ್ಯವಾದ.